ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಆರ್ಟ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್. ನಮ್ಮ ಇವತ್ತಿನ ಮೇನ್ ಇನ್ಫಾರ್ಮೇಷನ್ ಬಂದು, ನಾವು ಇವಾಗ ಸ್ವಲ್ಪ ಕೋಳಿಗೆ ಹೊಸ್ದಾಗಿ ಒಂಚೂರು ನೇಮ್ ಹಾಕೋದಕ್ಕೆ ಶುರು ಮಾಡಿದ್ದೀವಿ. ಏನಂದರೆ ಅದು ಬಾಳೆದಿಂಡು. ಏನು ನಮಗೆ ಮನೇಲೇ ಬಾಳೆದಿಂಡು ವೇಸ್ಟ್ ಸಿಗುತ್ತೆ, ಅಂದರೆ ಬಾಳೆ ಗೊನೆನ ಕಡಿದ ಮೇಲೂ ವೇಸ್ಟ್ ಇರುತ್ತೆ, ಮತ್ತು ಅದ್ರ ಜೊತೆ ಚಿಕ್ಕ ಚಿಕ್ಕದಾಗಿ ಕೆಲವೊಂದು ಬಾಳೆಗಿಡನ ಸುಮ್ಮನೆ ಕಡಿದ್ಬಿಟ್ಟು ಅಲ್ಲೇ ವೇಸ್ಟ್ ಮಾಡ್ತೀವಿ. ಅಂಥ ವೇಸ್ಟ್ ದಿಂಡು ಏನಿರುತ್ತಲ್ವ ಅದನ್ನು ತೊಗೊಂಡು ಬಂದು ಕೋಳಿಗೆ ಹಾಕ್ಬೋದು. ನೀವೇ ನೋಡ್ತಿದ್ದೀರಾ ಅದೆಷ್ಟು ಚೆನ್ನಾಗಿ ತಿಂತಾ ಇದೆ ಅಂತ. ಕೋಳಿಗಳು ತುಂಬ ಇಷ್ಟಪಟ್ಟು ತಿನ್ನುತ್ತೆ, ಮತ್ತು ಇದನ್ನು ಹಾಕೋದ್ರಿಂದ ನಮಗೇನೆ ಫುಡ್ ಮೇಂಟೆನೆನ್ಸ್ ಸ್ವಲ್ಪ ಕಡಿಮೆ ಬರುತ್ತೆ. ಮತ್ತು ಏನು ಸುಮ್ಮನೆ ಜೋಳದ ದಿಂಡು ವೇಸ್ಟ್ ಆಗುತ್ತೆ ಅದನ್ನು ನೀಟಾಗಿ ಯುಟಿಲೈಸ್ ಮಾಡ್ಕೋಬೋದು. ಮತ್ತು ಕೋಳಿಗಳಿಗೆ ಯಾವುದೇ ಥರ ರೋಗ ಬರಲ್ಲ, ಮತ್ತು ಹೆಚ್ಚು ಪ್ರೋಟೀನ್ ಸಿಕ್ತಾಗುತ್ತೆ. ಹಾಗಾಗಿ ಇವತ್ತು ಬಾಳೆ ದಿಂಡನ್ನ ಹಾಕ್ತಾಯಿದ್ದೀವಿ ಕೋಳಿಗೆ. ತುಂಬ ಇಷ್ಟಪಟ್ಟು ತಿಂತಾ ಇದ್ದಾವೆ ಎಲ್ಲ ಕೋಳಿಗಳೂ ನಾರ್ಮಲಾಗಿ. ಯಾರಿಗೆಲ್ಲ ಮನೆ ಹತ್ತಿರ ಏನು ಬಾಳೆದಿಂಡು ವೇಸ್ಟ್ ಆಗ್ತಿದೆ ಅನ್ನೋಂಥವ್ರು ಕೋಳಿಗಳಿದ್ದರೆ ಈ ಥರ ಫುಡ್ನ ಯೂಸ್ ಮಾಡ್ಕೋಬೋದು. ಇದು ತುಂಬ ಚೆನ್ನಾಗಿರುತ್ತೆ, ತುಂಬ ಒಳ್ಳೆ ಫುಡ್ ಕೋಳಿಗಳಿಗೆ ಅಂತ ಹೇಳ್ಬೋದು. ಇವತ್ತು ನಮ್ಮದೇ ರಾಗಿ ಸ್ವಲ್ಪ ಬಲ್ತಿತ್ತು, ಹಾಗಾಗಿ ಸ್ವಲ್ಪ ಅದಕ್ಕೆ ಸಕ್ಕರೆ ನೀಟಾಗಿ ಸುಟ್ಕೊಂಡು ಸಕ್ಕರೆ ಹಾಕೊಂಡು ತಿನ್ನೋಣ ಅಂತ. ಚಿಕ್ಕವರಿದ್ದಾಗೆಲ್ಲ ನಾವು ಆ ಥರ ಏನು ಕೆಂಡದಲ್ಲಿ ಬೇಯಿಸ್ಬಿಟ್ಟು ಅದಕ್ಕೆ ಅದನ್ನು ನೀಟಾಗಿ ಉಜ್ಜಿ ಅದು ಹೊಟ್ಟೆಲ್ಲ ತೆಗೆದುಬಿಟ್ಟು ಅದಕ್ಕೆ ಸಕ್ಕರೆ ಹಾಕೊಂಡು ತಿಂತಾಯಿದ್ವಿ. ತುಂಬ ಸಖತ್ ಚೆನ್ನಾಗಿರೋದು ಟೇಸ್ಟು. ಇದು ಹೆಲ್ತಿಗಂತೂ ತುಂಬ ಒಳ್ಳೆಯದು, ಯಾಕೆಂದರೆ ರಾಗಿ ಅಷ್ಟು ಹೆಲ್ತಿಗೆ ತುಂಬ ಒಳ್ಳೆಯದೇ. ಹಾಗಾಗಿ ಇವತ್ತು ನಾವೇ ಒಲೆ ಕಚ್ಚಿಬಿಟ್ಟು ಮನೆ ಹತ್ರ ಬೇಯಿಸ್ಕೊಂಡು ತಿನ್ನೋಣ ಅಂತ. ವೆದರ್ ಚಳಿ ಇರೋದ್ರಿಂದ ಈ ವೆದರಿಗಂತೂ ಈ ಥರ ಬಿಸಿ ಬಿಸಿ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ಬಂಡಿ ಬದುಕು ಜಟಕ ಬಂಡಿ ವಿಧಿಯದಯ ಸಾಯೇವ ಕುದುರನೆ ಅವನು ಪೇಳ್ದಂತೆ ಪಯಣಿಗನು, ಕುದುರನೆ ಅವನು ಪೇಳ್ದಂತೆ ಪಯಣಿಗನು, ಮದುವೆಗೋ ಮಸಾಲಕ್ಕೋ ಹೋಗಿಂದ ಈ ಕಡೆ ಓಡು ಓಡು ಓಡು, ಪದಕುಚಿಯ ನಲವಿದು ಮಂಕುತಿಮ್ಮ, ಪದಕುಚಿಯ ನಲವಿದು ಮಂಕುತಿಮ್ಮ, ಹುಲ್ಲಾಗು ಬೆತ್ತಡದಿ ಮಲ್ಲಿಗೆ ಆಗು, ಕಲ್ಲಾಗು ಕಷ್ಟಗಳ ಮಳೆಯ ಸುರಿದೆ, ಬೆಲ್ಲ ಸಕ್ಕರೆ ಆಗು ದೀನ ದುರ್ಬಲಗೆ, ಸಕ್ಕರೆ ಆಗು ದೀನ ದುರ್ಬಲಗೆ, ಎಲವಳದೊಂದಾಗು ಮಂಕುತಿಮ್ಮ, ಎಲವಳದೊಂದಾಗು ಮಂಕುತಿಮ್ಮ. ಇಲೆಯಿಂದ ಮೊಳಕೆ ಹೊಗೆ ಬಂದು ತಬಟಗಳ ಇಲ್ಲ, ಫಲಮಾದು ಒಂದು ತುತ್ತೂರು ದನಿದಿಲ್ಲ, ಬೆಳಗ್ಗೆ ಸೂರ್ಯ ಚಂದ್ರದು ಸದ್ದೇ ಇಲ್ಲ, ಬೆಳಗ್ಲಾಗು ಇಲೆಯಿಂದ ಮೊಳಕೆ ಹೊಗೆ ಬಂದು ಟಮಟಗಳಿಲ್ಲ, ಫಲಮಾದು ಒಂದು ತುತ್ತೂರು ಇಲ್ಲ, ಬೆಳಗ್ಗೆ ಸೂರ್ಯ ಚಂದ್ರದು ಸದ್ದಿಲ್ಲ, ಬೆಳಗ್ಗೆ ಒಂದು ಸ್ವಲ್ಪ ಸೂರ್ಯನದ್ದು ಸದ್ದೇ ಇಲ್ಲ, ಹೊಲದಿಂದ ತುಟಿಗಳವು ಮಂಕುತಿಮ್ಮ, ಹೊಳೆಯಿಂದ ತುಟಿಗಳವು ಮಂಕುತಿಮ್ಮ. ನಗುವು ಸಹಜರ ಧರ್ಮ, ನಗಿಸು ಪರಧರ್ಮ, ನಗುವ ಕೇಳುತ್ತ ನಗುಸಿದಿ ಧರ್ಮ, ನಗುವ ಕೇಳುತ್ತ ನಗುಸಿದಿ ಧರ್ಮ, ನಗುವ ನಗಿಸುವ ನಗುತ್ತ ಬಾಳುವ ನೀನವರ ಬೇಡಿಕೊಳ್ಳು ಮಂಕುತಿಮ್ಮ,
ನೀನು ಬರಬೇಡಿಕೊಳ್ಳು ಕುತಿಮ್ಮ. ಬರದಿರುವುದ ಎಣೆಕೆಯಲ್ಲಿ ಬಂದಿರುವುದ ಮರೆಯದಿರು. ಕುಳಿತು ಸೋಲಿತಿರುವನು ಕೇಡುಗಳ ನಡುವೆ, ಇದು ಭಾಗ್ಯವೆಡೆ ನನ್ನದು ಬಾರು ನಂಬದ ಬಿಡು ಅರಸಕ್ಕೆ ದಾರಿಯನ್ನು ಮಂಕುತಿಮ್ಮ. ನಂಬದಿದ್ದನು ತಂದೆ ನಂಬಿದನು ಪ್ರಹ್ಲಾದ, ನಂಬಿಯು ನಮ್ಮ ದೇವರ ಇಬ್ಬಂದಿ ನೀನು. ಕಂಬದಿಂದಲೂ ಬಿಂಬದಿಂದಲೂ ಅವರ ಮೋಕ್ಷ ರಿಂಗಾಯ್ತು, ಸಿಂಬದಲ್ಲ ನೀನು ಮಂಕುತಿಮ್ಮ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿ ಒಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುಡಿಸಿದುದಾದೇನೋ ನಮ್ಮೊಳಗೆ. ಹತ್ತಿದವಿದ್ದು ದೂರ ನಿಲ್ಲವೆಲುವು ಅಮ್ಮದಿಂದ ನಮ್ಮ ಅಮ್ಮಿನ ಕೋಟೆಯಲ್ಲಿ. ಎಷ್ಟು ಕಷ್ಟವೋ ನಂಬಿಕೆ ನಂಬೋದು, 4 ದಿನ ಈ ಬದುಕಿನಲ್ಲಿ, 4 ದಿನ ಈ ಬದುಕಿನಲ್ಲಿ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿ ಒಳಗೆ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ, ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಕುರಿಸಿದುದಾದೇನೋ ನಮ್ಮೊಳಗೆ. ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ನಮ್ಮೊಳಗೆ. ಒಳಗಿನ ತಿಳಿಯನು ಕಲಕದ ಇದ್ದರೆ ಅಮೃತದ ಸವಿದೆ ನಾಲಗೆಗೆ, ಅಮೃತದ ಸವಿದೆ ನಾಲಗೆಗೆ. ಕೊಲಬೇಡ ಹುಸಿ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ ಇದು ಅರಿಯಲು ಬೇಡ, ಅನ್ಯರಿಗೆ ಸಹಾಯ ಪಡಬೇಡ. ಇದೇ ಅಂತರಂದ ಸುದ್ದಿ, ಇದೇ ಬಹಿರಂಗ ಸುದ್ದಿ. ಇದೇ ನಮ್ಮ ಕೂಡಲ ಸಂಗಮ ನುಡಿಸುವ ಪರಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ವಿಡಿಯೋನ ವಾಚ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟಿಂದ ನಮಗೂ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ತಾಗುತ್ತೆ. ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ. ಥ್ಯಾಂಕ್ ಯು.